ಆ ಆರ್ಟಿಸ್ಟಿಗೆ ಹೆಂಗ್ ಅನ್ನಿಸ್ಬಿಡುತ್ತೆ ಅಂದ್ರೆ ಫೇಮ್ ಸಿಗ್ತಿದೆ, ಖುಷಿ ಆಗ್ತಿದೆ, ಒಳ್ಳೆ ಎನರ್ಜಿಯಿಂದ ನಾವು ಮಾಡ್ತಾ ಇದೀವಿ. ಬಟ್ ಅದೇ ಪಾತ್ರಗಳು ಹರಿಸ್ ಬರುತ್ತೆ. ನೀವ್ ಇದಕ್ ಬಿಟ್ರೆ ಇನ್ನ ನೀವು ಸೂಟ್ ಆಗಲ್ಲ, ನೀವ್ ಯಾವ್ದಕ್ಕೂ ಸೂಟ್ ಆಗಲ್ಲ, ಇದನ್ನೇ ಮಾಡಿ, ಹಿಂಗೆ ಮಾಡಿ. ಅದು ಏನಾಗ್ಬಿಡುತ್ತೆ ಅಂದ್ರೆ ನಾವು ವಿಭಿನ್ನತೆ ಕೊಡೋಕ್ಕೂ ಕಷ್ಟ ಆಗ್ತಾ ಹೋಗುತ್ತೆ ಮುಂದೆ. ಅಂದ್ರೆ ನಮ್ಮನ್ನೇ ನಾವು ಬೇರೆ ರೋಲ್ ನ ನೋಡ್ಕೊಳಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಸಿಗುತ್ತೆ. ಇಟ್ಸ್ ನಾಟ್ ಅಬೌಟ್ ನಮಗೆ ಹೀರೋಯಿನ್ ಲೀಡ್ ಬೇಕು ಅಂತ ಅಲ್ಲ, ಇಟ್ಸ್ ಅಬೌಟ್ ವರ್ಸಟೈಲ್. ನನ್ಗೆ ಅದು ಇಷ್ಟ. ನಾನು ಯಾವಾಗ್ಲೂ ಕಾಲ್ ಮಾಡಿದಾಗ ಯಾರು ಕೇಳಿದ್ರು ಸರ್ ನಾನು ವರ್ಸಟೈಲ್ ಆಗಿರ್ಬೇಕು, ನಂಗೆ ಒಳ್ಳೆ ಪಾತ್ರ ಇದ್ರೆ ಮಾತ್ರ ಕರೀರಿ, ನಾನು ಬರಲ್ಲ ಸರ್. ನಾನು ಒಂದಿನ ಮಾಡಿದ್ರು ಕೂಡ. ಮೊನ್ನೆ ಒಂದು ಸಿನಿಮಾ ಮೀಟಿಂಗ್ ಹೋಗಿದ್ದೆ, ಅವರು ಏನೋ ಒಂದು ಅದೇ ಹೀರೋಯಿನ್ ಕ್ಯಾರೆಕ್ಟರ್ಗೆ ಹೇಳಿದ್ರು, ಮೇಡಮ್ ಡ್ಯೂರೇಷನ್ ಇಷ್ಟು ಬರುತ್ತೆ ಮೇಡಮ್, ಇಷ್ಟು ಬರುತ್ತೆ, ನಿಮ್ ಪೋರ್ಷನ್ 5 days ಇರೋದು ಅಂದೆ. ಸರ್ 5 days ಅಲ್ಲ ಸರ್, ನಿಮ್ಗೆ 3 hour ಸಿನಿಮಾದಲ್ಲಿ 3 ನಿಮಿಷ ಬರ್ಲಿ, ನಾನು ಆ 3 ನಿಮಿಷ ಬಂದ್ರು ಕೂಡ ಜನ 30 ವರ್ಷ ಆದ್ರೂ ಮರಿಬಾರ್ದು ನನ್ನ. ನನಗೆ ಆ ಥರ ಕ್ಯಾರೆಕ್ಟರ್ ಬೇಕು ಸರ್. ಆ 3 minutes ತುಂಬಾ ಇಂಪಾರ್ಟೆಂಟ್ ನನಗೆ. ಡ್ಯೂರೇಷನ್ ಮ್ಯಾಟರ್ ಅನ್ನೋದಕ್ಕಿಂತ ಆ 3 minutes ನಾನು ಏನು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಕಲಾವಿದೆಗೆ ದುಡ್ಡು ಕೊಡ್ತಾರೆ, ನನಗೆ ಮಾಡ್ಬಿಡ್ತೀನಿ. ಏನು ಗೊತ್ತಾ ಒಂದು ಪಾಯಿಂಟು, ದುಡ್ಡು ನಾವು ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಬೀಯಿಂಗ್ ಎ ಗರ್ಲ್ ಓಪನ್ ಆಗಿ ಹೇಳ್ತೀನಿ ನೋಡಿ, ನಾವು ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹಂಗಲ್ಲ. ಬಟ್ ಕಲಾವಿದೆ ಆಗಿ ನೀನು ಆ ಕ್ಯಾರೆಕ್ಟರ್ ನಿಭಾಯಿಸ್ಬೇಕು, ನೀನು ನಿಜವಾದ ಕಲಾವಿದೆ ಆಗಬೇಕು ಅಂದರೆ ನಿಂಗೆ ಇದೆಲ್ಲ ಭಾವನೆಗಳು ಬರುತ್ತೆ. ಇಲ್ಲ ಅಂದರೆ ಬಿಡು, ಕರೆದ್ರಾ ಬರ್ತೀನಿ ಸರ್ ಬೆಳಿಗ್ಗೆ, ಯಾವ ಕಾಸ್ಟ್ಯೂಮ್ ಅಂತ ಹೇಳಿ ಹೋಗ್ಬಿಡ್ಬೋದಲ್ವಾ. ನನ್ಗಾಗಲ್ಲ. ನಾನು ಎಷ್ಟು ಫೈಟ್ ಮಾಡ್ತೀನಿ ಅಂದರೆ ನಾನು ತೋರಿಸ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ಫೈಟ್ ಮಾಡ್ತೀನಿ ನಾನು. ಓಕೆ, ಆ ಕ್ಯಾರೆಕ್ಟರ್ ಚೆನ್ನಾಗಿಲ್ವಾ, ನಾನು ಮಾಡಲ್ಲ ಸರ್. ನಾನು 100 ಜನ್ಮಕ್ಕಲ್ಲೇ ಜಗಳ ಆಡ್ಕೊಂಡು ಬಂದ್ಬಿಟ್ಟಿದ್ದೆ, ಮಾಡಿಲ್ಲ, ಹೋಗ್ಲೇ ಇಲ್ಲ. ನಾನು 18-20 ದಿನ ಶೂಟಿಂಗ್ಗೆ ಅವಾಯ್ಡ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ರು. ಆಮೇಲೆ ನಾನು ಮಾಡಲ್ಲ ಅಂದಾಗ ಮಾತುಕತೆ ಆಗಿ ಅಲ್ಲಿಂದ ಕಾಲ್ ಬಂದು, ಚಾನಲಿಂದ ಬಂದು, ಆಮೇಲೆ ನಾನು ಬಂದು ಕೆಲಸ ಮಾಡಕ್ಕೆ ಮತ್ತೆ ಶುರು ಮಾಡ್ತಿದ್ದು. ಸೊ ನಮ್ಗೆ ಹಂಗಾಗಲ್ಲ, ನನ್ಗೆ ನಿಜವಾಗ್ಲೂ ಆಗಲ್ಲ ನನಗೆ. ಯಾಕಂದ್ರೆ ನಾನು ಕೊನೆ ಉಸಿರೋರ್ಗೂ ಆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ನಾನು. ಸುಮ್ಮನೆ ಶೋಕಿಗೋಸ್ಕರ ಬಂದು ಫ್ಯಾಂಟಸಿ ಅನ್ಭವಿಸ್ಬೇಕು ಅಂತ ಬಂದಿಲ್ಲ ನಾನು. ಕಷ್ಟಪಟ್ಟು ಬಂದಿದ್ದೀನಿ, ಹಂಗೆ ಕಷ್ಟಪಡ್ತಾ ಮುಂದಕ್ಕೆ ಹೋಗ್ತೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ಕೊನೆ ಉಸಿರೋರ್ಗೂ ಆಕ್ಟಿಂಗ್. ಎಸ್, ಅಂದ್ರೆ ನಮಗೆ ಅನ್ನಿಸ್ಬೇಕು, ನಾವು ಹಿಂತಿರುಗಿ ನೋಡಿದಾಗ ಎಂತೆಂತ ಪಾತ್ರ ಮಾಡಿದೀನಪ್ಪ ನಾನು ಅಂತ. ಈಗ ನಮ್ ರಾಜ್ಕುಮಾರ್ ಸರ್ ಏನಿದ್ದಾರೆ, ಅವ್ರನ್ನ ನಾವು ಒಂದ್ಸಲ ಹಿಂದಕ್ಕೆ ಹಿಂಗ್ ತಿರುಗಿ ನೋಡಿದಾಗ ಎಷ್ಟು ಪಾತ್ರಗಳು ಅವ್ರದ್ದು ಅಲ್ವಾ. ನಾವೇ ನೆನಪಿಸ್ಕೊ, ಒಂದ್ರಲ್ಲೂ ಒಂಥರ. ನಾವು ಯೂಶಲಿ ಅವ್ರು ಬೆಳಗ್ಗೆ ಒಂದು ಶೂಟಿಂಗ್ ಅಲ್ಲಿ ಇದ್ರೆ ಮಧ್ಯಾಹ್ನ ನೈಟ್ ಶಿಫ್ಟ್ ಅಲ್ಲೇ ಒಂದು ಮೂವಿ ಮಾಡ್ತಾ ಇದ್ರು. ಸೊ ಆತರ ಇರುವಾಗ ನಮ್ಮಲ್ಲಿ ಎಲ್ಲ ಟೆಕ್ನಿಕ್ ಇಂಪಾರ್ಟೆಂಟ್ ಅಂದ್ರೆ ಇಂಪ್ರೂವ್ ಆಗಿದೆ, ನಮ್ಮ ಟೆಕ್ನಿಕಲ್ ಟೀಮ್ ಇಂಪ್ರೂವ್ ಆಗಿದೆ, ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಅದೆಲ್ಲ ಇಟ್ಕೊಂಡು ಆರ್ಟಿಸ್ಟ್ಗಳನ್ನ ತಗೊಳ್ಳೋದಕ್ಕೆ ಹಿಂದೆ ನೋಡ್ತಾರೆ. ಎಕ್ಸಾಕ್ಟ್ಲಿ. ಮೊನ್ನೆ ನಮ್ದು ಕಲರ್ಸ್ ಅಲ್ಲಿ ಮಾಡಿದ್ರೆ ಗೊತ್ತಾ, ದಶಕದ ಮಹೋತ್ಸವ ಅಂತ. ಶಿವಣ್ಣಂದು ಆಯ್ತು, ಎಷ್ಟು ಸಿನಿಮಾ 100+30 ಸಿನಿಮಾ ಏನೋ ಆಗಿತ್ತು ಅವ್ರದ್ದು. ಲಾಸ್ಟ್ ಅಲ್ಲಿ ಅವ್ರ ಎಂಟ್ರಿಗೆ ಅವ್ರು ಎಷ್ಟು ಪಾತ್ರ ಮಾಡಿದ್ದಾರೆ ಅಲ್ವಾ. 130 ಸಿನಿಮಾ ಪಾತ್ರ ಏನಿತ್ತು ಎಲ್ಲಾನು ಡಿಸ್ಪ್ಲೇ ಆಗ್ತಾ ಇತ್ತು. ನಾನು ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ, ಅದನ್ನ ವಿಡಿಯೋ ಮಾಡಿಬಿಟ್ಟು ನಾನು ಹೇಳಿದ್ದೀನಿ, ನನಗೆ ಈ ತರ ಇರಕ್ಕೆ ಇಷ್ಟ. ಹ್ಯಾವ್ ಟು ಬಿ ವರ್ಸ್ಟೈಲ್. ಒಂದೊಂದು ಪಾತ್ರನೂ ಕಾಣಿಸ್ಕೋಬೇಕು, ನೀವು ನೆನ್ಸ್ಕೊಂಡ್ರೆ ಈ ಪಾತ್ರ ಅಂತ ನಂಗೆ ಆ ತರ ಇಷ್ಟ. ಒಂದ್ ಪಾತ್ರ ಮಾಡಿದೀನಿ, ಒಂದೇ ಪಾತ್ರ ಮಾಡ್ತೀನಿ, ನನ್ ಕೈಲಿ ಆಗಲ್ಲ. ಇವಾಗ ಬ್ರಾಕೆಟ್ಸ್ ತೆಗ್ಬಿಟ್ಟೆ ನಾನು. ನಡಿ ನಿನ್ ಸೈಡ್ಗೆ, ನನ್ ಬೇಡ, ಪಕ್ಕದಲ್ಲಿರೋ ಗಿರ್ಜನ್ ತರ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಿಕಾಸ್ ಅದ್ ನನ್ಗೊಂದು ಇದು ಆಗ್ಬಿಟ್ಟಿದೆ ಇವಾಗ, ರುಟೀನ್ ತರ. ಗಿರ್ಜಾ ಯಾವಾಗ ಕೊಟ್ರು ಮಾಡ್ತೀನಿ, ಆ ತರ ಇದೆ. ಬಟ್ ಇನ್ನೂ ಏನೋ ಇದೆಯಲ್ಲ, ಇನ್ನೂ ಅದಕ್ಕೆ ಮೀರಿದೇನೋ ಮಾಡ್ಬೇಕಲ್ವಾ ಅಂದ್ಬಿಟ್ಟು ನನಗೆ ಛಾಯಾ ಕ್ಯಾರೆಕ್ಟರ್ ಬಂದಿದ್ದು. ಎಸ್, ವೆರಿ ನೈಸ್. ಸೊ ಕಮಿಂಗ್ ಟು ನೆಕ್ಸ್ಟ್ ಅಂತ ಅನ್ನೋದಾದ್ರೆ, ನಾನು ಅದೇ ಹೇಳಿದೆ, ಸ್ವಲ್ಪ ಕಮ್ಮಿ ದಿನಗಳ ಕಾಲ ಅದು ಶೂಟ್ ಆಯ್ತು ನಿಮ್ಗೆ ಗಿರಿಜಾ ಧಾರಾವಾಹಿ. ಅದ್ರೊಳಗೆ ನಿಮ್ಗೆ ಏನ್ ಸಿಗ್ಬೇಕು ಎಲ್ಲ ಸಿಕ್ತು ಆ ಧಾರಾವಾಹಿಯಿಂದ. ಬಟ್ ಯಾವಾಗ್ಲಾರು ಅನ್ನಿಸ್ತಾ ಲೈಕ್ ಇಲ್ಲ ಎಂತೆಂಥ ಪ್ರೊಡಕ್ಷನ್ ಮಾಡ್ತೀವಿ, ಬಟ್ ಈ ಪ್ರೊಡಕ್ಷನ್ ಅದೊಂಥರ ಏನಾದ್ರು ಅನ್ನಿಸ್ಬಿಡುತ್ತೆ, ಬ್ಯಾಡ್ ಲಕ್, ನಾನು ಈಗ ಜಸ್ಟ್ ಸಿಗ್ತಾ ಇದೆ ನನಗೆ, ಬಟ್ ಬೇಗ ಮುಗ್ದು ಹೋಯ್ತು, ಅದು ಇಂಥ ಪ್ರೊಡಕ್ಷನ್ ಮಾಡಿದ್ವಿ, ಅನ್ಫಾರ್ಚುನೇಟ್ಲಿ ನನಗೆ ಆಗ್ಬೇಕಾ ಅಂತ. ಯಾಕಂದ್ರೆ ಇವತ್ತಿನವರೆಗೂ ಬರ್ಬೇಕಿತ್ತು. ಹಂಗೆ ನೋಡಕ್ ಹೋದ್ರೆ ರಾಮ್ಜಿ ಸರ್ ಪ್ರೊಡಕ್ಷನ್ ಧಾರಾವಾಹಿ ಅಂದಾಗ 2 to 3 years ವರೆಗೂ ಟ್ರಾವೆಲ್ ಮಾಡ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಆಗ ಶುರುವಾಗಿತ್ತು ಕರಿಯರು, ಆಗ ಶುರುವಾಗಿತ್ತು ಫೇಮ್ ಅನ್ನೋದು, ಆಗ ಹಸುವಿಗೊಂದು ಅರ್ಥ ಸಿಗ್ತಾ ಅನ್ನಿಸ್ತು ನಂಗೆ. ಲಿಟ್ರಲಿ ಹತ್ಬಿಟ್ಟಿದ್ದೀನಿ, ಅಯ್ಯೋ ಹಿಂಗ್ ಬಂತಲ್ಲ ಗುರು, ಹಿಂಗ್ ಹೊಡೋಗ್ಬಿಡ್ತಾರ, ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ವಲ್ಲ. ಬಿಕಾಸ್ ಬರೀ 6 months ವೈಂಡ್ ಅಪ್ ಮಾಡ್ಬಿಟ್ರಲ್ಲ, ಇದನ್ನ ಹೆಂಗೆ, ಏನ್ ಲೈಫ್ ನೆಕ್ಸ್ಟ್ ಅಂತ ಅನ್ನಿಸ್ತು ನಂಗೆ. ಅಂತ ನೋನ್ ಪ್ರೊಡಕ್ಷನ್ ಗಗನ್ ಎಂಟರ್ಪ್ರೈಸಸ್ ಸುಮ್ಮನೆ ಅಲ್ಲ, ಎಷ್ಟು ಕಲಾವಿದರನ್ನ ತಂದಿದ್ದಾರೆ ಅವರು. ಅಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಈ ತರ ಆಗೋಯ್ತಾ ಅಂತ ನಂಗೆ ಹೆಂಗಾಯ್ತು ಅಂದ್ರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಲಿ ನಿಮ್ಗೆ. ಹತ್ತಿದ್ದೀನಿ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡು, ನಮ್ಮ ಅಮ್ಮನೂ ಹತ್ತಿದ್ದಾರೆ ಪಾಪ. ನಮ್ಮಮ್ಮ ನನ್ನ ಜೊತೆ ಹೇಳ್ತಾರೆ, ನಾನು ಹತ್ತಾಗೆಲ್ಲ ನಮ್ಮ ಅಮ್ಮ ಹೇಳ್ತಾರೆ ಪಾಪ ನನ್ನ ಜೊತೆ. ಬಟ್ ಇನ್ನೊಂದ್ ಕಡೆ ಆಯ್ತು, ಏನೋ ನೆಗೆಟಿವ್ ಆಯ್ತು ಹೋಯ್ತು. ಬಟ್ ಇನ್ನೊಂದ್ ಕಡೆ ಅಂದ್ರೆ ಅಂತ ಒಂದು ನೋನ್ ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದೀನಿ, ಗುರುತಿಟ್ಕೊಂಡಿದ್ದಾರೆ. ಒಂದ್ ವರದಿ ಅದರಡೆ ಪಕ್ಕ ಕರೀತಾರೆ. ಮತ್ತೆ ಅವ್ರು ಹೇಳಿದ್ರು ಕೂಡ ನಂಗೆ, ರಾಮ್ಜಿ ಸರ್ ಯಾವತ್ತೂ ಹೆದರ್ಕೊಬಿಡಮ್ಮ,
ನನ್ನ ಪ್ರೊಡಕ್ಷನ್ ನಿನ್ಗೆ ಯಾವತ್ತೂ ಇದ್ದೇ ಇರುತ್ತೆ, ನೀನು ಯಾವಾಗ ಬೇಕಿದ್ರೂ ಕೆಲ್ಸಕ್ಕೆ ಬಂದು ಸೇರ್ಕೋಬೋದು, ಇದೇ ಕೆಲಸ ಅಂತ ನನಗೆ ಕೇಳಿದ್ರು. ನೀನು ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿದ್ಯಾ? ಹೌದು ಸರ್, ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿನಿ, ಬಟ್ ನನಗೆ ಯಾವುದೋ ಕ್ಯಾರೆಕ್ಟರ್ ಸಿಕ್ಕಿಲ್ಲ, ಟೈಮ್ ಸ್ಪ್ಯಾನಲ್ಲಿ ಮಧ್ಯಾಹ್ನದ ಕೆಲಸ ಆಯ್ತಂದ್ರೆ ಕೊಡಿದೆ, ನಾನು ಡೈರೆಕ್ಷನ್ ಫೀಲ್ಡ್ ಕೆಲಸ ಮಾಡ್ತೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ, ಖಂಡಿತ ಅಮ್ಮ ಕರಿತೀನಿ, ಬಟ್ ನಾನು ಪ್ರೊಡಕ್ಷನ್ ಇರೋವರೆಗೂ ನಿನಗೆ ಕೆಲಸ ಇಲ್ಲ ಅಂತ ಅನ್ಕೋಬೇಡ, ನೀನು ಯಾವತ್ತು ಬೇಕಿದ್ರೂ ಈ ಪ್ರೊಡಕ್ಷನಿಗೆ ಬಂದು ಹೋಗ್ಬೋದು ಅಂತ ಹೇಳಿದ್ರು ನಂಗೆ. ಅಲ್ಲ, ದಟ್ಸ್ ವಾಟ್ ಲಾಸ್ಟಿಗೆ ನಮ್ಗೆ ಸಿಕ್ಕಿದ್ದು ಅಂತ ಅಷ್ಟೇ. ಸೊ ಅದಾದ್ಮೇಲೆ ಮನೇಲಿ ಹೆಂಗಿತ್ತು ರೆಸ್ಪಾನ್ಸ್? 2 ವರ್ಷ ಕಾಣೆ ಆಗ್ಬಿಟ್ಟಿದ್ರಿ, ಅಲ್ಲಿದ್ರಿ, ಥಿಯೇಟರ್ ಮಾಡ್ಕೊಂಡು, ಅದಾದ್ಮೇಲೆ ಒದ್ದಾಡದ್ರಿ ಸ್ವಲ್ಪ ದಿನ, ಬಟ್ ಅದೆಲ್ಲ ಆದ್ಮೇಲೆ ಅಬ್ಬಾ ನಮ್ಮ ಮಗಳು ಇವಾಗ ಖುಷಿಯಿಂದ ಇದ್ದಾಳೆ ಅಂತ ಅವ್ರಿಗೂ ಅನ್ಸಿರುತ್ತೆ. ನಿಮ್ಮ ಅಕ್ಕ ಅಂದ್ರೆ ನನ್ನ ತಂಗಿ ಓಕೆನಪ್ಪ ಇವಾಗ ಅನ್ಸಿರುತ್ತೆ? ಅಕ್ಕ ಇಲ್ಲ ಇವಾಗ, ಅವರು ಪಾಸ್ಟ್ 5 years ಆಯ್ತು. ನಮ್ಮಮ್ಮಂಗೆ ತುಂಬಾ ಖುಷಿ. ನಮ್ಮಪ್ಪಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಪಾಪ. ಅವ್ರಿಗೆ ಏನಂದ್ರೆ ಹೋಗ್ತೀನಿ ಮಾಡ್ತೀನಿ, ಅವ್ರಿಗೆ ಯಾರಾದ್ರೂ ಅವ್ರ ಫ್ರೆಂಡ್ಸು ಪಲ್ಲು ನೋಡ್ದೆ ಇವತ್ತು ವಿಡಿಯೋದಲ್ಲಿ ಸೀರಿಯಲ್ ನೋಡ್ದೆ ಅಂತ ಬಂದು ಹೇಳಿದ್ರೆ ಬಂದು ನನಗೆ ಹೇಳೋರು, ನೀನ್ ನೋಡಿದ್ರಂತೆ ಕಣಮ್ಮ ಹಿಂಗೆ ಅಂತ ಬಂದು ಅಪ್ಪಾಜಿ ಹೇಳೋರೆ ಬಿಟ್ರೆ, ಅಮ್ಮ ಎವ್ರಿ ಡೇ ಸೀರಿಯಲ್ ಹಾಕಿ ಕೂತ್ಬಿಡೋರು, ನಾನು ನೋಡ್ಕೊಂಡು ನಗಾಡೋರು, ಏನಕ್ಕೆ ಹುಡುಗಿ ಹಂಗೆ ಹಿಂಸೆ ಕೊಡ್ತೀಯಾ, ಯಾಕೆ ಹಂಗ್ ಮಾಡ್ತೀಯಾ. ನಮ್ ತಜ್ಜಿ ತಾತನೂ ಅಷ್ಟೇ, ಅವ್ರ ಹಳ್ಳಿ ಕಡೆ ಅಲ್ವಾ, ಅದ್ಯಾಕೆ ಹಂಗ್ ಮಾಡ್ತೀಯಾ, ಅವ್ರ ಭಾಷೆ ಹಂಗ್ ಕೇಳೋದು. ನಮ್ಮ ಅಪ್ಪ ಎಕ್ಸ್ಪ್ಲೇನ್ ಮಾಡೋದು, ಅವಳು ಮಾಡೋದೆಲ್ಲ ಕಣೇಕ, ಅದು ಡೈರೆಕ್ಟರ್ ಹಿಂಗ್ ಮಾಡು ಅಂತಾರೆ, ಅದಕ್ಕೆ ಅವಳು ಹಂಗ್ ಮಾಡ್ತಾಳೆ ಅಂತ ಅವಾಗ ನಮ್ಮಪ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಇನ್ನೊಂದು ಸೆನ್ಸ್ ಅವ್ರಿಗೆ ಗೊತ್ತಿರಲ್ಲ ಪಾಪ. ಸೊ ಈ ತರ ನಮ್ಮಮ್ಮ ಯಾವಾಗ್ಲೂ ಸಪೋರ್ಟಿವ್, ತುಂಬಾ ಖುಷಿ ಪಡ್ತಾರೆ. ನೋಡಿದ್ರ ಧಾರಾವಾಹಿ? ಅಲ್ಲ ಅಕ್ಕ ನಾನು ಈ ಫೀಲ್ಡ್ ಬಂದಾಗ ಇರ್ಲೇ ಇಲ್ಲ, ಅಕ್ಕ ಅವಳಿಗೆ ಇರ್ಲೇ ಇಲ್ಲ ಈ ಫೀಲ್ಡ್ ಬಂದಾಗ. ಅವಳು ಶಿ ಕಮಿಟೆಡ್, ಹಾಗಾಗಿ ಅವಳಿಗೆ ಏನೋ ಅಂದ್ರೆ ಅವಳಿಗೆ ಗೊತ್ತೇ ಇಲ್ಲ ಬಿಡಿ ಈ ಫೀಲ್ಡ್ ಬರಕ್ ಮುಂಚೆ. ಬಟ್ ಲುಕ್ ಟೆಸ್ಟ್ ಎಲ್ಲ ಮಾಡ್ಬೇಕಾದ್ರೆ ಅವಾಗೆಲ್ಲ ಇದ್ಲು. ಶಿ ಪಾಸ್ಟ್ ಅವೇ ಇನ್ 2020 ಅವಾಗ ಅವಳು ಹೋಗಿ ಒಂದು 6-7 months ಆದ್ಮೇಲೆ ನಂಗೆ ಹೂಮಳೆ ಸಿಕ್ಕಿದ್ದು. ಅದೊಂದು ಬ್ರೇಕ್ ಬೇಕಿತ್ತು ನನಗೆ, ಹೂಮಳೆ ತರ ಸಿಕ್ತು. ಬಟ್ ಎಂಜಾಯ್ ಮಾಡಿದೆ ಆ ಟೈಮಲ್ಲಿ ನಾನು. ಸ್ಕ್ರೀನ್ ಮೇಲೆ ನೋಡಿದರೆ ನೋಡೇ ಇಲ್ಲ, ಅಕ್ಕ ನಾನು ನೋಡಿಲ್ಲ. ನಂಗೆ ಇವತ್ತಿಗೂ ನನ್ನ ದುಃಖ ಅನ್ನೋದಂದ್ರೆ ಅದೊಂದೇ, ನನ್ನ ಅಕ್ಕ ನನ್ನ ನೋಡಿಲ್ವಲ್ಲ ಟಿವಿಯಲ್ಲಿ, ನನ್ನ ಅಕ್ಕ ನನ್ಗೆ ಏನೂ ಮಾಡೋಕ್ಕಾಗಿಲ್ವಲ್ಲ ಅಂತಾನೆ ಬೇಜಾರು ನನಗೆ. ಬಟ್ ನಾನು ಅವಳಿದ್ದ ಇರೋ ತನಕ ಚಿಕ್ಕ ಮಗು ಥರ ನನಗೆ ಎಲ್ಲ ಮಾಡಿದಾಳೆ, ಪ್ರತಿ ಒಂದು ಮಾಡಿದಾಳೆ. ಇಂಥದ್ದು ಮಾಡಿಲ್ಲ ಅಂತಲ್ಲ, ನನಗೆ ನಾನು ಆಡಿಷನ್ಗೆಲ್ಲ ಹೋದಾಗ ಬಟ್ಟೆ ಎಲ್ಲ ಐರನ್ ಮಾಡ್ಕೊಳ್ಳೋಳು, ಚೆನ್ನಾಗಿ ಮಾಡು ಅಂತೆಲ್ಲ ಹೇಳಿ ಕಳ್ಸೋಳು. ಅವಾಗ ನನಗೆ ಆ್ಯಕ್ಟಿಂಗ್ ಬಗ್ಗೆ ನಾಲೆಜೇ ಇರಲಿಲ್ಲ ಆ ಟೈಮಲ್ಲಿ. ಬಿದ್ದಿ ನಾಟಕ ಎಲ್ಲ ಮಾಡ್ಬೇಕಾದ್ರೆ ಏನು ಗೊತ್ತಿಲ್ಲ ನನಗೆ, ಅಟ್ಲೀಸ್ಟ್ ಬೇಸಿಕ್ ಗೊತ್ತು ಅಂದಾಗ ನಾನು ಥಿಯೇಟ್ರಿಗೆ ಬಂದಾಗ ಬೇಸಿಕ್ ಗೊತ್ತಾಗಿದ್ದು ನನಗೆ. ಸೊ ಅಲ್ಲಿವರೆಗೂ ಪಾಪ ಅಕ್ಕಂಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ವರ್ದಿದ್ದು. ಥಿಯೇಟರ್ನಲ್ಲಿ ಇದ್ದಾಗ ಅಕ್ಕನ ಕಳ್ಕೊಂಡಿದ್ದೆ. ಥಿಯೇಟ್ರಿಂದ ಬಂದ ಮೇಲೆ ಕೊರೋನಾ ಆಯ್ತು ಗೊತ್ತಾ, ಲಾಕ್ಡೌನ್ ಪೀರಿಯಡಲ್ಲಿ. ಈ ಲಾಕ್ಡೌನಲ್ಲಿ ಅಕ್ಕ ಹೋಗಿದ್ದು 2020 ಅಕ್ಕ ಹೋಗಿದ್ದು, ಸೆಪ್ಟೆಂಬರಲ್ಲಿ. ಲಾಕ್ಡೌನ್ ಆಗಿತ್ತು 19 ಅಲ್ವಾ, 2019 ಲಾಕ್ಡೌನ್ ಆಗಿತ್ತು. 20 ಅವಳು ತೀರ್ಕೊಂಡ್ಬಿಟ್ಲು. ಬಟ್ ಇವತ್ತಿಗೂ ನಾನು ಅವಳ ಜೊತೆ ಇರೋ ಮೆಮೊರೀಸ್ ಏನು ಅಂದರೆ, ಆ ಲಾಕ್ಡೌನ್ ಪೀರಿಯಡ್ ಎವ್ರಿಬಡಿ ಈಸ್ ಲೈಕ್ ಲಾಕ್ಡೌನ್ ಯಾಕಾದ್ರೂ ಬಂತು ಅಂತ. ಬಟ್ ನನಗೆ ಅದು ಯಾಕೆ ಬಂದು ಹೋಯ್ತು ಅಂತಾನೆ ನನಗೆ ಖುಷಿ. ಬಿಕಾಸ್ ಆ 1 year ಏನಿತ್ತು ಗೊತ್ತಾ, ಜೊತೆಲೆ ಕಳೆದಿದ್ದೀವಲ್ಲ, ಅದೇ ನಿಮ್ಗೆ ಮೆಮೊರೀಸ್ ಜಾಸ್ತಿ ಇರುತ್ತೆ. ಚಿಕ್ಕ ವಯಸ್ಸಿಂದ ಏನು ಮಾಡಿರ್ತೀರೋ ನಮ್ಗೆ ಗೊತ್ತಿರಲ್ಲ, ಬುದ್ಧಿದ್ಮೇಲೆ ಏನೋ ಮಾಡಿರ್ತೀವಿ, ಅದು ನಮ್ಗೆ ಜಾಸ್ತಿ ನೆನಪಿರುತ್ತೆ. ಸೊ ಆ 1 year ನಂಗೆ ತುಂಬ ನೆನಪಿದೆ, ಅವಳ ಜೊತೆ ಕಳೆದಿದ್ದು, ಅವಳ ಜೊತೆ ಇದ್ದಿದ್ದು ಎಲ್ಲ. ಅದೇ ಇವಾಗ್ಲೂ ನಾನು ನೆನ್ಸ್ಕೊಳ್ಳೋದು ಯಾವಾಗ್ಲೂ. ಅದೇ ಒಂದು ದುಃಖ ಇದೆ ಹಾಗಾದ್ರೆ, ಅಕ್ಕ ನಾನು ನೋಡಿಲ್ಲ ಸ್ಕ್ರೀನ್. ತುಂಬಾ ಇದೆ, ಅಕ್ಕ ಅನ್ನೋದೇ ಒಂದು ದುಃಖ ನನಗೆ ಜೀವನದಲ್ಲಿ. ಅದರಷ್ಟು ಲಾಸ್ ನಮ್ಮ ಲೈಫಲ್ಲಿ ನಮ್ಮ ಅಮ್ಮ ಅಪ್ಪಂಗೆ ನನಗೆ ಇನ್ನೇನು ಇಲ್ಲ. ಏನ್ ಬೇಕಾದ್ರೂ ಅದೇ ಹೇಳೋದಲ್ಲ, ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಒಂದು ಜೀವ ಹೋಯ್ತು ಅಂದ್ರೆ ನಿಮಗೆ. ನೆನ್ನೆಲ್ಲ ಮೊನ್ನೆ ನನ್ನ ತಮ್ಮನ ಕಳ್ಕೊಂಡೆ, ನನ್ನ ನಾಯಿ ಚಿಕ್ಕವನು, ನನ್ನ ದೊಡ್ಡ ತಮ್ಮ, ಅವ್ನಿಗೆ 6 years. ಅವನು ಈ ಆಲ್ಸೋ ಪಾಸ್ಟ್ ಟೈಮ್, ಅವ್ನಿಗೇನೋ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ನಾನು ವೆಕೇಶನ್ ಅಲ್ಲಿ ಇದ್ನಲ್ಲ, ಗೊತ್ತಾಗಿಲ್ಲ. ಸೊ ಇಟ್ಸ್ ಅ ಲಾಸ್. ಈಗ 100 ಜನ್ಮಕ್ಕೂ ವೆಕೇಶನ್ ಅಲ್ಲಿ ಇದ್ದಾಗ ಅವನು ತೀರ್ಕೊಂಡ್ಬಿಟ್ಟಿದ್ದ. ಅವ್ನಿಗೆ ಲೈಕ್ ಏನೋ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಇಟ್ ವಾಸ್ ವೆರಿ ಗುಡ್. ಅಂದ್ರೆ ತುಂಬಾ ಹೆಲ್ದಿ ಆಗಿದ್ದ ಅವನು, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಹೆಲ್ತ್ ಇಶ್ಯೂಸ್ ಇಲ್ಲದೆ. ಒಂದ್ಸತಿನೂ ಡಾಕ್ಟರ್ ಹತ್ರ ಹೋಗೇ ಇಲ್ಲ. ಅವತ್ತು ಬೆಳಗ್ಗೆ ಕರ್ಕೊಂಡೋಗಿರೋ ಡಾಕ್ಟರ್ ಹತ್ರ, ಅಪ್ಪಾಜಿ ಹುಷಾರಿಲ್ಲ ಅಂದ್ಬಿಟ್ಟು. ಸಂಜೆ ಈ ತರ ಆಗ್ಬಿಟ್ಟಿದೆ. ಬಟ್ ಇದ್ರ ಕೊನೆ ಸರ್ತಿ ನೋಡೋಕ್ಕಾಗಿಲ್ಲ, ಅಷ್ಟೇ ಬಂದ್ ಮಾಡ್ಬಿಟ್ರು. ಅದೇ ಒಂದ್ಸತಿ ಅನ್ಸುತ್ತೆ, ಲೈಫ್ ಯಾಕಪ್ಪ ಈ ತರ ಟ್ರಾಜಿಡಿಲಿ ಹೋಗ್ತಾ ಇರುತ್ತೆ. ಬಟ್ ನನ್ಗೆ ಎಷ್ಟು ಸತಿ ಅನ್ಕೋತಿರ್ತೀನಿ, ಪಾಸಿಟಿವ್ ಆಗಿ ಇರೋಣ ಅಂತ ಟ್ರೈ ಮಾಡ್ತಿರ್ತೀನಿ. ಅಷ್ಟೊತ್ತಿಗೆ ಈ ತರ ಏನಾದ್ರು ಒಂದ್ ಬಂದಾಗ ನಿಮ್ಗೆ ಆಗಲ್ಲ, ತಗೊಳಕ್ ಆಗಲ್ಲ. ಬಟ್ ಮೀ ಬೀಯಿಂಗ್ ಲೈಕ್ ದಿಸ್, ಬೀಯಿಂಗ್ ಎ ಡಿವೋಟಿ ಆಫ್ ಕೃಷ್ಣ, ನಾವು 4 ಜನಕ್ಕೆ ಬೋಧನೆ ಮಾಡ್ಬೇಕು, ಹೇಳ್ಬೇಕು ಹಂಗಿರ್ಬೇಡಿ ಹಿಂಗಿರ್ಬೇಡಿ ಅಂತ. ನಾವು ಆ ಟೈಮಲ್ಲಿ ಹೇಳಿರ್ತೀವಿ. ಎಲ್ಲೋ ಒಂದ್ ಕಡೆ ನಾನು ಹ್ಯೂಮನ್ ಬೀಯಿಂಗ್ ಅಲ್ವಾ, ಬಂದೇ ಬಿಡುತ್ತೆ ಎಮೋಷನ್ಸ್. ಬಟ್ ಸ್ಪೆಷಲಿ ನಾನು ಎಮೋಷನಲಿ ತುಂಬಾ ವೀಕ್ ಪರ್ಸನ್. ನಾನು ಎಮೋಷನಲಿ ವೀಕ್ ಪರ್ಸನ್. ಎಷ್ಟು ಸ್ಟ್ರಾಂಗ್ ಇದೀನೋ ಅಷ್ಟೇ ಡೆಡ್ ಆಪೋಸಿಟ್. ನಾನು ತುಂಬಾ ವ್ಯಾಲ್ಯೂ ಮಾಡ್ತೀನಿ, ವಸ್ತುಗಳಿಗೂ ವ್ಯಾಲ್ಯೂ ಮಾಡ್ತೀನಿ. ಇವನ್ ಐ ವ್ಯಾಲ್ಯೂ ದಿಸ್ ಮೈಕ್ ಆಲ್ಸೋ. ಇದಕ್ಕೇನಾದ್ರು ಆಯ್ತು ಅಂದ್ರೆ ಮೈಕ್ ಗೇಟ್, ಆ ತರ ಮೈಂಡ್ ಸೆಟ್ ಹುಡುಗಿ ನಾನು. ಅವಾಗ ನಿಮ್ಗೆ ಒಂದು ಜೊತೆಲಿ ಹುಟ್ಟಿದ ಅಕ್ಕ ಹೋದಾಗ ನಿಮ್ಗೆ ಹೆಂಗಿರುತ್ತೆ ಹೇಳಿ. ನನ್ನ ತಮ್ಮ ಹೋದಾಗ, ನನ್ನ ತಮ್ಮ ಅಂದ್ರೆ ನಿಜವಾದ ತಮ್ಮನೇ ಅವ್ನು ನನಗೆ. ಅವ್ನು ಹೋದಾಗ ಹೆಂಗಾಗುತ್ತೆ ಹೇಳಿ, ಅವಾಗ ಸಿಕ್ಕಾಬಳೆ ಬೇಜಾರಾಗುತ್ತೆ. ಬಟ್ ಲೈಫ್ ಮಸ್ಟ್ ಗೋ ಆನ್, ಶೋ ಮಸ್ಟ್ ಮೂವ್ ಆನ್ ಅನ್ನೋ ತರ. ಎಕ್ಸಾಕ್ಟ್ಲಿ. ಅದಕ್ಕೆ ಸುಮ್ಮನೆ ತೋರ್ಸ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಅಮ್ಮ ಅಪ್ಪ ಮುಂದೆ ಅಳಕ್ಕಾಗಲ್ಲ. ನನ್ನ ಹತ್ರ ಅವ್ರು ಬೇಜಾರು ಮಾಡ್ಕೋತಾರೆ, ಅವ್ರು ನನ್ಗೆ ಹೇಗೆ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಕಂಟ್ರೋಲ್ ಒಬ್ರಿಗೊಬ್ರು ನಾವೇ ಕಂಟ್ರೋಲ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀವಿ.
ಬಟ್ ಅದೇ ಅಪ್ಪ ಅಮ್ಮ ನಿಮ್ಮಲ್ಲೇ ನೋಡ್ತಿದ್ದಾರೆ ನಿಮ್ಮ ಅಕ್ಕನ ಕೂಡ. ಸೊ ತಂದೆ ತಾಯಿನ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಅಕ್ಕಂಗೆ ಡೆಫಿನೆಟ್ ಆಗಿ ಖುಷಿ ಖಂಡಿತ. ಆಗುತ್ತೆ. ನೀವು ಅದನ್ನ ಮಾಡ್ತಾ ಇದ್ದೀರಾ, ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲ ಗಮನಿಸ್ತಾ ಇದೀವಿ ನಿಮ್ಮನ್ನ.